ನಾಡು ಕಂಡಂತ ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲ. ಅವರ ಅಂತಿಮ ಕ್ರಿಯೆ ಇವತ್ತು ನಡೆಯುವಂತದ್ದು ದಾವಣಗೆರೆಯಲ್ಲಿ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಶ್ರೀಗಳು ಸಹ ಇದ್ದಾರೆ, ಅವ್ರನ್ನು ಸಹ ಮಾತಾಡಿಸ್ತೀನಿ. ಸರ್, ಶಾಮನೂರು ಶಿವಶಂಕರಪ್ಪನವರು ಅತಿ ದೊಡ್ಡ ದೈವ ಭಕ್ತರು. ಇವತ್ತು ಅವರ ಅಂತಿಮ ಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ? ಇವತ್ತಿನ ದಿವಸ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವ್ರನ್ನ ಕಳ್ಕೊಂಡು ನಮ್ಮ ಸಮಾಜ ಒಂದು ಕಣ್ಣೀರಿನಲ್ಲಿದೆ. ಯಾಕಂದ್ರೆ ಇಂಥ ಮುತ್ಸಜ್ಜೆ, ಇಂಥ ಅನುಭವಿಗಳು ಸಿಗೋದು ನಮಗೆ ಕಷ್ಟ. ಆದ್ರೂ ಸಹಿತ ಈ ಸಲ ಇವತ್ತಿನ ದಿವಸ ಶಾಮನೂರು ಶಿವಶಂಕರಪ್ಪನ ಕಳ್ಕೊಂಡಿದ್ದೀವಿ. ಆ ದುಃಖ ನಮ್ಮ ಸಮಾಜಕ್ಕೆ ಎಲ್ಲ ಜನಾಂಗಕ್ಕೂ ಇದ್ದೇ ಇರುತ್ತೆ. ಇವರ ಅಂತ್ಯಕ್ರಿಯೆಯನ್ನ ಇಲ್ಲೇನೆ ಅವರ ತ್ವಾಟದಲ್ಲಿ ಇರಬೇಕು ಅನ್ಸುತ್ತೆ. ಅಲ್ಲಿ ವೀರಶೈವ ಧರ್ಮಾನುಸಾರವಾಗಿ ಅವರ ಅಂತ್ಯಕ್ರಿಯೆಯನ್ನ ವಿಧಿವಿತ್ತಾಗಿ ನಡೆಸಿಕೊಡ್ಬೇಕು ಅಂತಂದು ಎಲ್ಲರೂ ಮಾತಾಡ್ತಿದ್ರೆ. ಹಾಗೆ ನಮ್ಮ ವೀರಶೈವ ಧರ್ಮದಲ್ಲಿ ಈ ವಿಧಿವಿಧಾನಗಳನ್ನು ಗಣಪತಿ ಪೂಜೆ, ಪುಣ್ಯ, ನಾಂದಿ ಹಾಗೂ ಪಂಚಕಲಶ ಮುಖಾಂತರವಾಗಿ ಅವರಿಗೆ ದೇಹಕ್ಕೆ, ಅವರೀಗ ಶಿವನ ಸ್ವರೂಪರಾಗಿದ್ದಾರೆ, ಹಂಗಾಗಿ ಅವರಿಗೆ ದೇಹಕ್ಕೆ ಅಭಿಷೇಕವನ್ನ ಮಾಡಿ, ಅವರ ಲಿಂಗಕ್ಕೆ ಅಭಿಷೇಕವನ್ನ ಮಾಡಿ, ಗುರುಗಳ ಮುಖಾಂತರ, ಪಟ್ಟಾಧ್ಯಕ್ಷರತ್ತಲ್ಲ ಗುರುಗಳ ಮುಖಾಂತರ ಅವರಿಗೆ ಪಾದಪೂಜೆಯೊಂದಿಗೆ ಅಲ್ಲಿ ಅಂತ್ಯಕ್ರಿಯೆಯನ್ನ ವಿಧಿವಿಧಾನಗಳು ನಡೆಸಬೇಕಾಗ್ತದೆ. ಲಿಂಗಾಯತ ಪದ್ಧತಿಯ ಪ್ರಕಾರ ಆಗುತ್ತಾ ಹೇಗೆ? ವೀರಶೈವ ಲಿಂಗಾಯತ ಪದ್ಧತಿಯ ಪ್ರಕಾರನೇ ಎಲ್ಲ ವಿಧಿವಿಧಾನಗಳು ಮತ್ತು ಭಸ್ಮ ಪೂರ್ತಿ ಭಸ್ಮದಿಂದ ಪೂರ್ತಿ ಅದು ಏನು ನಮ್ಮ ಸಮಾಧಿ ಇರುತ್ತಲ್ಲ ಆ ಭಸ್ಮದಿಂದ ಪೂರ್ತಿ ಲೇಪನ ಮಾಡಿ ಮತ್ತು ಪತ್ರೆ ಪುಷ್ಪಗಳಿಂದ ಅವರಿಗೆಲ್ಲ ವೀರಶೈವ ಪದ್ಧತಿಯ ಪ್ರಕಾರ ನಾವು ಎಲ್ಲ ವಿಧಿವಿಧಾನಗಳು ಮಾಡ್ತೀವಿ. ಆ ವಿಧಿವಿಧಾನಗಳನ್ನು ಮಾಡ್ಲಿಕ್ಕೆ ಕನಿಷ್ಠ ಒಂದೂವರೆ ತಾಸು ಹಿಡಿತೈತಿ. ಅದನ್ನೆಲ್ಲ ವೀರಶೈವ ಪದ್ಧತಿಯ ಪ್ರಕಾರನೇ ನಾವು ಆ ಎಲ್ಲ ವಿಧಿವಿಧಾನಗಳನ್ನ ಮಾಡ್ತೀವಿ. ಅವರು ನಮ್ಮ ರಾಜ್ಯ ಕಂಡಂತ ಮತ್ತು ನಮ್ಮ ದೈವ ಸ್ವರೂಪರು, ಅವರು ಬಹಳ ಒಂದು ಪೂಜ್ಯರು ಮತ್ತು ದೇವರಲ್ಲೇ ಭಕ್ತಿ ಇಟ್ಟಂತ ಒಂದು ಹಿರಿಯ ರಾಜಕಾರಣಿ ಮತ್ತು ಮುತ್ಸದ್ದಿ ಅಂತ ಅಂದ್ರೆ ಶಾಮನೂರು ಶಿವಶಂಕರಪ್ಪರು. ಅಂತ ಒಬ್ಬ ವ್ಯಕ್ತಿ ಇನ್ನೊಂದ್ಸರಿ ಅಂತ ಒಬ್ಬ ಮುತ್ಸದ್ದಿಯನ್ನ ನಾವು ಕಳ್ಕೊಂಡ ನಮ್ಮ ವೀರಶೈವ ಧರ್ಮ ಇವತ್ತು ಬಹಳ ದುಃಖಿತವಾಗಿದೆ. ಮತ್ತು ಅವರ ಕುಟುಂಬಕ್ಕೂ ಮತ್ತು ಅವರ ಮಕ್ಕಳಿಗೂ ಆ ಭಗವಂತನು ಆಯುಷ್ಯ, ಆರೋಗ್ಯ ಮತ್ತು ಅವರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮತ್ತು ಅಂತ ಒಂದು ಮುತ್ಸದ್ದಿ ನಮ್ಮ ಸಮಾಜಕ್ಕೆ ನಾವು ಕಳ್ಕೊಂಡು ಬಹಳ ದುಃಖಿತರಾಗಿದ್ದೇವೆ. ಆದ್ರೆ ಅವರ ಆತ್ಮ ಯಾವಾಗಲೂ ಚಿರಶಾಂತಿ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಇದಿಷ್ಟು ಶ್ರೀಗಳವರ ಮಾತುಗಳು. ಶಾಮನೂರು ಶಿವಶಂಕರಪ್ಪನವರು ಅತಿ ದೊಡ್ಡ ಶಿವಭಕ್ತರು, ಹೀಗಾಗಿ ಈ ವೀರಶೈವ ಲಿಂಗಾಯತ ಪದ್ಧತಿಯ ಪ್ರಕಾರವೇ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ. ನಾಡು ಕಂಡಂತ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲ. ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬೆಳಗಿನ ನಸುಕಿನ ಜಾವ 4 ಗಂಟೆಯಿಂದಲೂ ಸಹ ಅಪಾರ ಪ್ರಮಾಣದ ಅಭಿಮಾನಿಗಳಾಗಿರ್ಬೋದು, ದಾವಣಗೆರೆ ಜನರಾಗಿರ್ಬೋದು, ಗಣ್ಯರಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಪ್ರಮಾಣದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಬರ್ತಾ ಇರುವಂತದ್ದನ್ನ ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ದಾವಣಗೆರೆಯ ಎಂಸಿಸಿಯ ಬಿ ಬ್ಲಾಕ್ ನಲ್ಲಿ ಇರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನ ಇಡಲಾಗಿದೆ. ನಸುಕಿನ ಜಾವ 4 ಗಂಟೆಯಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಅಪಾರ ಪ್ರಮಾಣದ ಅಭಿಮಾನಿಗಳು ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಸಹ ಪಡೆದುಕೊಳ್ತಾ ಇರುವಂತದ್ದು. ಅಂತಿಮ ದರ್ಶನಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆಯು ಸಹ ಸಕಲ ರೀತಿಯಂತಹ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿರುವಂತದ್ದು. ಎಲ್ಲರನ್ನೂ ಸಹ ಕ್ಯೂ ಮೂಲಕವಾಗಿ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂತದ್ದು. ಹೀಗಾಗಿ ನಸುಕಿನಿಂದಲೇ ಸಹ ಸಾಕಷ್ಟು ಪ್ರಮಾಣದಲ್ಲಿ ದಾವಣಗೆರೆಯ ಜನರು ಮತ್ತು ಅವರ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಸಹ ಆಗಮಿಸಿ ಅಂತಿಮ ದರ್ಶನವನ್ನು ಸಹ ಪಡೆದುಕೊಳ್ತಾ ಇರುವಂತದ್ದು. ಅಂತಿಮ ದರ್ಶನದ ವೇಳೆಯಲ್ಲಿ ದಾವಣಗೆರೆಯ ಸಂಸದೆಯಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಹ ಅಲ್ಲೇ ಇದ್ಕೊಂಡು ಜನರನ್ನು ಸಹ ಮಾತನಾಡಿಸ್ತಾ ಇರುವಂತದ್ದು. ನಮ್ಮ ಜೊತೆಗೆ ಇಲ್ಲಿಗೆ ದಾವಣಗೆರೆ ಜನರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಶಾಮನೂರು ಶಿವಶಂಕರಪ್ಪನವ್ರನ್ನ ಕಳೆದುಕೊಂಡಿದ್ದೀರಾ, ಏನಂತೀರಾ? ಬಹಳ ದುಃಖ ಆಗುತ್ತೆ ಸರ್, ಬಹಳ ದುಃಖ ಇರ್ತದೆ. ನಾವೆಲ್ಲ ಬಹಳ ಕರಡಿ ಜನ ಇದ್ದಾರೆ ಸರ್, ಅದ್ರ ಬಗ್ಗೆ ಎಷ್ಟು ನೋವು ಪಡ್ತೀವಿ ಅಂದ್ರೆ ಅಷ್ಟೊಂದು ನೋವು ಪಡ್ತಿದ್ವಿ ಸರ್. ಬಹಳ ಕಳ್ಕೊಂಡಿದ್ದೀವಿ, ದೊಡ್ಡ ಸ್ಥಾನನ ಕಳ್ಕೊಂಡಿದ್ದೀವಿ ಸರ್. ಸರ್, ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಸರ್, ಬಹಳ ಒಳ್ಳೆ ವ್ಯಕ್ತಿ. ದಾವಣಗೆರೆಯಲ್ಲಿ ಬಹಳ ಜನಕ್ಕೆ ಸಹಾಯ ಮಾಡಿದ್ದಾರೆ, ಚೆನ್ನಾಗಿದೆ ಮಾಡಿ. ನಾವು ಅವ್ರ ಸಂಸ್ಥೆನೆಲ್ಲ ಕೆಲಸ ಮಾಡಿರೋದು, ತುಂಬಾ ಜನಕ್ಕೆ ಒಳ್ಳೇದ ಮಾಡಿದ್ದಾರೆ. ಎಷ್ಟೋ ಜನ ಕೆಲ್ಸ ಇಲ್ದವರಿಗೆಲ್ಲ ಕೆಲಸ ಕೊಟ್ಟು ತುಂಬಾ ಅವರು ಆಶ್ರಯದಲ್ಲಿ ತುಂಬಾ ಬೇಜಾರಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಾ? ಇವತ್ತಿನ ದಿನ ದಾವಣಗೆರೆ ಇಷ್ಟು ಶೈಕ್ಷಣಿಕವಾಗಿ ಮುಂದುವರಿಬೇಕಾದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರು. ನಾವು ಚಿಕ್ಕದ್ರಿಂದ ದಾವಣಗೆರೆ ಹಳೆ ಊರಿನ ನೋಡಿದೀವಿ. ಬಹಳ ಧೀಮಂತ ನಾಯಕ, ಎಲ್ಲ ಸಮಾಜದವರನ್ನ ಒಗ್ಗೂಡಿಸಿ ಮುಂದುವರೆದಂತ ನಾಯಕ. ಇವತ್ತಿನ ದಿನ ಕಳ್ಕೊಂಡು
ದಾವಣಗೆರೆ ಬರಡಾಗಿದೆ. ಅವರು ಪಕ್ಷಾತೀತವಾಗಿನೇ ಕೆಲಸ ಮಾಡ್ತಾ ಇದ್ರ. ಹೌದು, ಪಕ್ಷಾತೀತವಾಗಿ ಎಲ್ಲಾ ಪಕ್ಷದಲ್ಲೂ ಅಜಾತ ಶತ್ರು. ಇನ್ ಒನ್ ಸೆಂಟೆನ್ಸ್ ಟೈಟಲ್ ಈಸ್ ಅಜಾತ ಶತ್ರು. ಎಲ್ಲರನ್ನು ಕರುಣೆಯಿಂದ ನೋಡ್ತಕ್ಕಂಥ ವ್ಯಕ್ತಿ. ಸೊ ಇವತ್ತಿನ ದಿನ ನಾವು ಧೀಮಂತ ನಾಯಕನ ಕಳ್ಕೊಂಡಿದ್ದು ನಮ್ಮ ದುರಾದೃಷ್ಟ. ತಾವೇನ್ ಹೇಳಕ್ ಬಯಸ್ತೀರಾ? ಸಾಕಷ್ಟು ದಾನಿಗಳು ಕೊಟ್ಟಿದ್ದಾರೆ. ಅವರು ದೇವಸ್ಥಾನಗಳಿಗೆ, ಕಲ್ಯಾಣ ಮಂಟಪಗಳಿಗೆ ಸಾಕಷ್ಟು ಅವ್ರದ್ದು ಬೆಂಬಲ ಇದ್ದು ಸಾಕಷ್ಟು ಕೊಟ್ಟು ಇವತ್ತು ದಾವಣಗೆರೆಯಲ್ಲಿ ಅವರು ಶಾಮನೂರು ಶಿವಶಂಕರಪ್ಪನವ್ರನ್ನ ಕಳ್ಕೊಂಡಿರೋದು ನಮಗೆ ಬಹಳ ದುಃಖ ಆಗ್ತೈತಿ. ಯಾಕಂದ್ರೆ ರಾಜಕಾರಣಿಗಳಿಗೆ, ಎಲ್ಲಾ ರಾಜಕಾರಣಿಗಳಿಗೂ ಸೇರಿಸಿ ಮಾಡ್ತಕ್ಕದ್ದು ಅದು ಕರ್ನಾಟಕ ಒಂದೇ ಅಲ್ಲ, ಅವರು ಕೇಂದ್ರ ತನಕನೂ ಅವರಿಗೆ ಬೆಂಬಲ ಪೂರ್ತಿ ಸಹಕಾರ ಇತ್ತು. ಮತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ಬಹಳ ದುಃಖ ಆಗ್ತಾ ಐತೆ ನಮಗೆ ಇವತ್ತು ಅವರು ಕಳ್ಕೊಂಡಿರೋದು. ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಬೆಂಬಲಿಗರು ಎಲ್ಲರೂ ಸಹ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅವರನ್ನ ಗುಣಗಾನವನ್ನ ಮಾಡ್ತಾ ಇರುವಂತದ್ದು. ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಇಲ್ಲೂ ಸಹ ಇದ್ದಾರೆ. ಸರ್, ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ತಾವೇನ್ ಹೇಳಕ್ ಬಯಸ್ತೀರಾ? ಅವ್ರ ಬಗ್ಗೆ ಏನ್ ಹೇಳೋದು ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಅವರು ಯಾರ ವಿರೋಧಿಗಳಲ್ಲ, ಜನಾನುರಾಗಿ, ಕೊಡುಗೆ ಇದ್ದಾನೆ. ದಾವಣಗೆರೆ ಇವತ್ತು ಈ ಮಟ್ಟಕ್ಕೆ ಬೆಳೆಯಕ್ಕೆ, ಕರ್ನಾಟಕ ರಾಜ್ಯ, ಭಾರತ ದೇಶದ ಹೆಸರು ಗಳಿಸಕ್ಕೆ ಶಿವಶಂಕರಪ್ಪನವರು ಅಪಾರ ಕೊಡುಗೆ ನೀಡಿದ್ದಾರೆ. 1973ರಿಂದ ಸಾವಿರಾರು ಜನ ಡಾಕ್ಟರ್ಗಳು, ಇಂಜಿನಿಯರ್ಗಳು ಎಲ್ಲ ಮಾಡಿದ್ದಾರೆ. ಈ ಒಂದು 20,000 ಜನಕ್ಕೆ ಕೆಲಸ ಕೊಟ್ಟಿರೋದ್ರಿಂದ ಇಂಡೈರೆಕ್ಟ್ ಆಗಿ 56,000 ಜನ ಬದುಕು ಕಟ್ಕೊಂಡಿದ್ದಾರೆ ಕಾಲೇಜಿಂದ, ವಿದ್ಯಾಸಂಸ್ಥೆಗಳಿಂದ. ಹಂಗಾಗಿ ಅವರ ಅಜಾತ ಶತ್ರು ಅಂತ ಹೇಳಕ್ ಇಷ್ಟ. ಇಲ್ಲಿ ಬಂದಿರತಕ್ಕಂತ ಬಹುತೇಕ ಅವರ ಅಭಿಮಾನಿಗಳಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಎಲ್ಲರೂ ಸಹ ಹೇಳ್ತಾ ಇರುವಂತದ್ದು ಒಂದೇ ಮಾತು: ಶಾಮನೂರು ಶಿವಶಂಕರಪ್ಪನವರು ಅಜಾತ ಶತ್ರು. ದಾವಣಗೆರೆಯ ಅಭಿವೃದ್ಧಿಗೆ ಅವರ ಶ್ರಮ ಸಾಕಷ್ಟು ಇರುವಂತದ್ದು ಮತ್ತು ಅವರು ಯಾರನ್ನೂ ಸಹ ವಿರೋಧವನ್ನ ಕಟ್ಕೊಳ್ಳಾರ್ದೇನೆ ಇಡೀ ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿರುವಂತದ್ದು. ಹೀಗಾಗಿ ಅವರನ್ನ ಕಳೆದುಕೊಂಡು ನಾವು ಇವತ್ತು ಬಡವರಾಗಿದ್ದೀವಿ ಅನ್ನೋ ಒಂದು ಮಾತುಗಳನ್ನ ಅವರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.